Kaal Shanar Kanal Kamalam Shodinamana, Kila Rutan and Rutam Kirman and Sheram Rutam Nanjamevanda, Pandan Kondar Patar Piran and Indashan Kamadato, the Vedangalade, Killing the Kileratahan, Yamada Patoshe, Perial War, Tudagalashanam Shivate, Ramanaji, Tudagalashanam Guru Brahma, Guru Vishnu, Guru Deva, Maheshwara. Guru Sakshat Parabrahma Tasmai Sri Guruve Namaha Dhyayami Dhyanam Sarpayami Avahayami Ratnasimhasan Sarpayami Avaita Kavir Madevata Bhyormaha Star Vindyoha Arkim Sarpayami Padar Vindyoha Padhim Padhim Sarpayami
ಏನು ಧ್ವಂಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 12ನೇ ವಾರ್ಡ್ನಲ್ಲಿ ಸುಮಾರು ವರ್ಷಗಳಿಂದ ಕಾವೇರಮ್ಮ ದೇವಸ್ಥಾನ ನೆಲೆಸಿದೆ ಇಲ್ಲಿ. ಹಾಗೂ ಈಗ ಹೊಸದಾಗಿ ಪುನಃ ಭಾಳ ಚೆನ್ನಾಗಿ ಕಟ್ಟಬೇಕು ಅಂತ ನಮ್ಮ ಶಂಕರ್ ಅವರು ಸಂಗಡಿಗರು ಹಾಗೂ ಸ್ನೇಹಿತರು ಅವ್ರ ಕುಟುಂಬದವರು ಎಲ್ಲ ಸೇರಿ ಏನು ಹೊಸದಾಗಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ಅವರಿಗೆ ಧ್ವಂಸಂದ್ರ ಗ್ರಾಮಸ್ಥರಿಂದ ಎಲ್ಲರಿಗೂ ಶುಭ ಆಗಲಿ ಅಂತ ಕೇಳ್ಕೊತಾ ಇದ್ವಿ. ಹಾಗೂ ಅವರವರು ಏನು ಅವರು ತನು ಮನ ಧನ ಎಲ್ಲ ಸಹಾಯದಿಂದ ಮಾಡಿ ಒಳ್ಳೆಯ ದೇವಸ್ಥಾನ ಕಟ್ಟಲಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಧ್ವಂಸಂದ್ರ 12ನೇ ವಾರ್ಡ್ ಭಾಗದಲ್ಲಿ ಸುಮಾರು 30-35 ವರ್ಷಗಳಿಂದ ಕಾವೇರಮ್ಮ ದೇವಸ್ಥಾನ ಭಾಳ ವಿಜೃಂಭಣೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹಳೆಯ ದೇವಸ್ಥಾನ ಕೇಳ್ಬಿಟ್ಟು ಈಗ ಹೊಸದು ಕಲ್ಲಿನ ಕಟ್ಟಡ ಕಟ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಕಟ್ಬೇಕಂತ ಯೋಚನೆ ಮಾಡಿದ್ದಾರೆ ಶಂಕರ್ ಅವ್ರ ಮನೆಯವರು, ಸ್ನೇಹಿತರು, ಈ ಭಾಗದ ಎಲ್ಲ ಜನನೂ. ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಕಟ್ಟಡ ಆಗಲಿ, ಆದಷ್ಟು ಬೇಗ ಆಗಲಿ, ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀವಿ. 35 ವರ್ಷದಿಂದ ಇಲ್ಲಿ ಧ್ವಂಸಂದ್ರ ಗ್ರಾಮದ ಹೌಸಿಂಗ್ ಬೋರ್ಡ್ ಕಾವೇರಮ್ಮ ದೇವಸ್ಥಾನ ಇತ್ತು. ದೇವಸ್ಥಾನ ತುಂಬ ಹಳೆಯದಾಗಿದ್ದು ಶಿಥಿಲಗೊಂಡಿರುವುದರಿಂದ ಈಗ ನೂತನ ದೇವಸ್ಥಾನ ಆಲಯ ನಿರ್ಮಾಣ ಮಾಡಬೇಕೆಂದು ಆ ತಾಯಿಯ ಪ್ರೇರಣೆ ಆಗಿರೋದ್ರಿಂದ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀರಿ. ಅದರಿಂದ ಈ ತಾಲೂಕಿನ ಜನತೆ ಮತ್ತು ಈ ನಾಡಿನ ಜನತೆ ಈ ದೇವಸ್ಥಾನಕ್ಕೆ ಸಹಕಾರ ಮಾಡಬೇಕಾಗಿ, ತನು ಮನ ಧನ ಸಹಾಯ ಮಾಡಬೇಕಾಗಿ ಈ ಮುಖಾಂತರ ನಾನು ಕೇಳ್ಕೊತೀನಿ. ನಮ್ಮ ಧ್ವಂಸಂದ್ರ ಗ್ರಾಮದಲ್ಲಿ ಶ್ರೀ ಶ್ರೀ ಕಾವೇರಮ್ಮ ದೇವಸ್ಥಾನ ಇವತ್ತು ಗುದ್ಲಿ ಪೂಜೆಗೆ ಕರೆದಿದ್ದಾರೆ. ನನಗೆ ಇದೊಂದು ಅದೃಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಯಾಕಂದರೆ ಆ ತಾಯಿ ಆಶೀರ್ವಾದ, ಆ ಶಕ್ತಿ ಆಶೀರ್ವಾದ ಎಲ್ಲ ನಮ್ಮ ಧ್ವಂಸಂದ್ರ ಗ್ರಾಮಕ್ಕೂ ಹಾಗೂ ನಮ್ಮ ತಾಲೂಕಿಗೂ ನಮ್ಮ ರಾಜ್ಯಕ್ಕೂ ಸಿಗಲಿ ಅಂತ ಆ ತಾಯಿಯಲ್ಲಿ ಮೊದಲಿಗೆ ಬೇಡ್ಕೊಳ್ತೇನೆ. ಅದೇ ರೀತಿ ಇವತ್ತು ನಾವು ನಮ್ಮ ಸ್ನೇಹಿತರ ಸಮೇತ ಬಂದು ಇವತ್ತು ಈ ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಆ ತಾಯಿ ಆಶೀರ್ವಾದ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ. ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಇರಲಿ. ಅದೇ ರೀತಿ ನನ್ನ ಸಹೋದರನಾದ ಶಿವಶಂಕರು ಮತ್ತು ನನ್ನ ಸಹೋದರನಾದ ನಮ್ಮ ಶ್ರೀನಿವಾಸ್ ಗೌಡರು ಹೊಸಕೋಟೆಯಿಂದ ಬಂದು ಈ ದೇವಸ್ಥಾನವನ್ನು ಒಂದು ಅಭಿವೃದ್ಧಿಗೆ ಭಾಳ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಆ ತಾಯಿ ಅನುಗ್ರಹ ಸಿಗಲಿ, ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾವೇರಮ್ಮ ತಾಯಿ.